ನಮಸ್ಕಾರ. ಇದು ಕೂಡ ಅಷ್ಟೇ, ಟೆಂಪ್ರೇಚರ್ ಜಾಸ್ತಿ ಆಗಿದೆ, ಗಿಡಗಳಿಗೆ ಹೀಟು ತಡೆಯೋಕ್ಕಾಗ್ತಿಲ್ಲ, ಬಿಸಿಲಿನ ಪ್ರಖರತೆ ಕೂಡ ತುಂಬ ಹೆಚ್ಚಾಗಿದೆ. ಸೊ ಇದರ ನಿರ್ವಹಣೆ ಕಷ್ಟ ಸಾಧ್ಯ. ಮಳೆ ಬರಬೇಕು, ಆದಷ್ಟು ಬೇಗ ಬರಬೇಕು. ಜೊತೆಗೆ ನಾವು ದಿನದ ಅತಿ ಹೆಚ್ಚು ಉಷ್ಣಾಂಶ ಇರುವಾಗ, ಅಂದರೆ ಸುಮಾರು 10 ಗಂಟೆಯಿಂದ ಒಂದು 3 ಗಂಟೆವರೆಗೂ ಸಾಧ್ಯ ಇರೋ ಕಡೆ 2 ಸರಿ ನೀರು ಕೊಡಬೇಕು ಕಡಿಮೆ ಇಂಟರ್ವಲಲ್ಲಿ. ಆಮೇಲೆ ಇದಕ್ಕೆ ಕೆಲವೊಂದು ಬಯೋಸ್ಟಿಮ್ಯುಲೆಂಟ್ಗಳಿರ್ಬೋದು ಅಥವಾ PGRಗಳಿರ್ಬೋದು, ಮತ್ತು ಕೆಲವು ಪೋಷಕಾಂಶಗಳನ್ನು ಕೂಡ ಬಳಸ್ಬೋದು ಇಲ್ಲಿ ಸಿಂಪರಣೆಗೆ. ಆಮೇಲೆ ಅದ್ರ ಜೊತೆಗೆ ನಾನೀಗ PGR ಹೇಳಿದೆ, ಪೋಷಕಾಂಶ ಹೇಳಿದೆ, ಬಯೋಸ್ಟಿಮ್ಯುಲೆಂಟ್ಗಳು ಹೇಳಿದೆ, ಕೆಲವೊಂದು ಆ್ಯಂಟಿ ಟ್ರಾನ್ಸ್ಪರೆಂಟ್ಗಳಂತ ಹೇಳಿದೆ, ಅಂದರೆ ನೀರಾವಿಯನ್ನು ಕಡಿಮೆ ಮಾಡೋ ಉತ್ಪನ್ನಗಳಂತ, ಅವನ್ನು ಕೂಡ ಬಳಸ್ಬೋದು. ಅವುಗಳನ್ನೆಲ್ಲ ನಾನು ವಿವರವಾಗಿ ವಿಡಿಯೋದಲ್ಲಿ ಈಗಾಗಲೇ ಹೇಳಿದ್ದೀನಿ. ಅದನ್ನು ದಯವಿಟ್ಟು ಯೂಟ್ಯೂಬಲ್ಲಿ ನೋಡ್ಬೋದು. ಧನ್ಯವಾದ.